ಅರಸೀಕೆರೆ ತಾಲೂಕಿನ ರೈತರ ಸಂಕಷ್ಟ ಅಸಹನೀಯ ಮಟ್ಟಕ್ಕೆ ತಲುಪಿದೆ ಎಂದು ಆರೋಪ ಕೇಳಿಬಂದಿದೆ. 63 ಕೆವಿ ಹಾಗೂ 100 ಕೆವಿ ಸಾಮರ್ಥ್ಯದ ಒಟ್ಟು 18 ಟ್ರಾನ್ಸ್ಫಾರ್ಮರ್ಗಳ ಟಿಸಿ ಅವಶ್ಯಕತೆ ಇದೆ ಎಂದು ಒತ್ತಾಯಿಸಿದ್ದಾರೆ. ಮಹಾಲಿಂಗಣ್ಣವರು ನನ್ನ ಬಲಭಾಗದಲ್ಲಿದ್ದಾರೆ. ಅವ್ರ ಪಕ್ಕದಲ್ಲಿ ನಮ್ಮ ದಲಿತ ಸಮಾಜದ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡತಕ್ಕಂಥ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಭಾಸ್ಕರ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ರಾಜ್ಯ ಬೋವಿ ಸಮಾಜದ ಮುಖಂಡರು, ವೈರೂನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಾನ್ಯ ಉಮೇಶ್ ಅಣ್ಣ ಅವರಿದ್ದಾರೆ. ಹಾಗೆಯೇ ನಮ್ಮ ಬಂಜಾರ ಸಮಾಜದ ರಾಜ್ಯ ಮುಖಂಡರು, ಮೈಸೂರು ಸೀಮೆ ಲಮಾಣಿ ಸಂಘದ ಸದಸ್ಯರು ಆಗಿ ಕಾರ್ಯದರ್ಶಿಗಳು ಕೂಡ ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿ ಸದಸ್ಯರು ಆಗಿರುವಂಥ ಮಾನ್ಯ ಭೋಜನಾಯಕರು ಬಂದಿದ್ದಾರೆ. ಅವ್ರ ಪಕ್ಕದಲ್ಲಿ ನಮ್ಮ ಅಮ್ಮನಟ್ಟಿ ಅಜ್ಜಪ್ಪನವರು, ದುಮ್ಮೇರಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, 2 ಬಾರಿ ಅಧ್ಯಕ್ಷರಾಗಿದ್ದಂಥವರು, ಯಾದವ ಸಮಾಜದ ಬಹಳ ದೊಡ್ಡ ಧ್ವನಿ. ನಾವು ಇಷ್ಟು ಜನ ಇಲ್ಲಿ ಬಂದಂಥ ಉದ್ದೇಶ ಅರಸೀಕೆರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ. ಬಂಧುಗಳೇ, ಈಗಾಗಲೇ ನಮ್ಮಲ್ಲಿ ಮಳೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲರಿಗೂ ಮಾಹಿತಿ ಇದೆ. ಬರ ಮಲೆನಾಡು ಪ್ರದೇಶ ಅಂತ ಹಾಸನಕ್ಕೆ ಮಳೆ ಇಲ್ಲ. ಇನ್ನು ನಮ್ಮದು ಬಯಲುಸೀಮೆ ಅರಸೀಕೆರೆ. ಮಳೆ ನಮಗೆ ಮೊನ್ನೆ ನಮ್ಮ ದೇವೇಗೌಡರ ಹುಟ್ಟಿದಬ್ಬದ ದಿನ ಒಂಚೂರು ಮಳೆ ಬಂದಿದ್ದು ಬಿಟ್ಟರೆ ಅದ್ರ ಹಿಂದೆನೂ ಮಳೆ ಇಲ್ಲ, ಅದಾದ ಮೇಲೂ 2 ಹನಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ ಮಳೆ ಕೊರತೆ ಜೊತೆಗೆ ನಮ್ಮಲ್ಲಿ ತೆಂಗು, ಸ್ವಲ್ಪ ಮಟ್ಟಿಗೆ ಅಡಕೆ, ರಾಗಿ ಬೆಳೆ ನಮ್ಮಲ್ಲಿ ಜಾಸ್ತಿ. ಬಹಳ ದೊಡ್ಡ ಸಮಸ್ಯೆ ನಮಗೆ ಟಿಸಿಗಳದ್ದು ಕಾಡ್ತಾ ಇದೆ. ಟಿಸಿಗಳ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಕನಿಷ್ಠ ಕಳೆದ ಒಂದು 25-30 ದಿನಗಳಿಂದ ಟಿಸಿಗಳು ಒಂದೂ ಕೂಡ ಅವೈಲೇಬಲೇ ಇಲ್ಲ. ರೈತ ಪ್ರತಿನಿತ್ಯ ಕೆಬಿ ಕಚೇರಿಗೆ ಅಲೆಯೋದು, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋ ಕತೆ ಕೇಳ್ಕೊಂಡು ವಾಪಸ್ ಬರೋದು ಬಿಟ್ರೆ ಟಿಸಿ ಸಮಸ್ಯೆ ನಮ್ಮಲ್ಲಿ ಅತ್ಯಧಿಕವಾಗಿ ಕಾಡ್ತಾ ಇದೆ. ಡಬಲ್ ಅಸಹಾಯಕರಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾದಂತ ನಮ್ಮ 4ನೇ ಬಾರಿ ಶಾಸಕರು, 3ನೇ ಬಾರಿ ಗೃಹಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗಣ್ಣ ಅವರು ಬೆಂಗಳೂರು ಕೂತ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವರಿಗೆ ಸಲಹೆ ಕೊಡ್ತಾರೆ. ಪೆಟ್ರೋಲ್ ಡೀಸೆಲ್ ಹೆಂಗೆ ಹಾಕಿಟ್ಕೊಬೇಕಿತ್ತು ಅನ್ನೋ ಸಲಹೆ ಕೊಡುವಂತ ಪುಣ್ಯಾತ್ಮ ಶಿವಲಿಂಗಣ್ಣ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ರೈತ ಬಾಂಧವರು ಅನುಭವಿಸ್ತಿರ್ತಕ್ಕಂಥ ಟಿಸಿ ಕೊರತೆಯನ್ನ ನಿವಾರಣೆ ಮಾಡೋದ್ರ ನಿಟ್ಟಿನಲ್ಲಿ ಅವರ ಪ್ರಯತ್ನ ಶೂನ್ಯ. ನಮಗೆ ತುರ್ತಾಗಿ 63 ಕೆವಿ, 100 ಕೆವಿ ಮತ್ತು 23 ಕೆವಿಯ ಟಿಸಿಗಳು, ಸುಮಾರು 40-45 ಟಿಸಿ ತುರ್ತಾಗಿ ಬೇಕಾಗಿದೆ. ಕಳೆದ 25-30 ದಿನಗಳಿಂದ ನಿರಂತರವಾಗಿ ರೈತ ಕೆವಿ ಕಚೇರಿಗಳಿಗೆ ಎಡತಾಗ್ತಾ ಇದ್ರು ಕೂಡ ಒಂದು ಟಿಸಿ ನಮಗೆ ಸಿಗದೇ ಇರುವಂತದ್ದು ಇದು ಬಹಳ ನೋವಿನ ಸಂಗತಿ. ರೈತರ ಸಂಕಷ್ಟಕ್ಕೆ ಕೊನೆನೇ ಇಲ್ಲದಂತ ಒಂದು ಕೆಟ್ಟ ಪರಿಸ್ಥಿತಿ ನಾವು ಬಂದು ನಿಂತಿದೆ. ಜೊತೆಗೆ ಲೋಡ್ ಶೆಡ್ಡಿಂಗ್, 4 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಸ್ವಲ್ಪ ಭಾಗದಲ್ಲಿ ಕರಡಿ ಮತ್ತು ಚಿರತೆ ಕಾಟ ಬಹಳ ಇದೆ. ಇವರು ಮನಸ್ಸಿಗೆ ಬಂದಾಗ ಕರೆಂಟ್ ಕೊಡೋದು ರಾತ್ರಿ ಹೊತ್ತು, ಅಥವಾ ಆ 4 ಗಂಟೆ ಅವಧಿನಲ್ಲಿ 2.5 ಗಂಟೆ ಲೋಡ್ ಶೆಡ್ಡಿಂಗ್. ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ, ಕರೆಂಟ್ ಇಲ್ಲ ಸರ್, ಹಿಂಗೋ ಮ್ಯಾನೇಜ್ ಮಾಡ್ತಿದೀವಿ ನಾವು. 20 ನಿಮಿಷ ಕೊಡೋದು, ಕರೆಂಟ್ ತೆಗೆಯೋದು, ಮತ್ತೆ 20 ನಿಮಿಷ, ಅರ್ಧ ಗಂಟೆ ಗ್ಯಾಪ್, ಮತ್ತೊಂದು 20 ನಿಮಿಷ ಕರೆಂಟ್. ಈ ರೀತಿ ಅನಧಿಕೃತವಾದಂತ ಲೋಡ್ ಶೆಡ್ಡಿಂಗ್. ರೈತರ ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂತಾಗಿದೆ. ಶಿವಲಿಂಗಣ್ಣ ಅವರು ಅರಸೀಕೆರೆಯಲ್ಲಿ ಸಿಗ್ತಾ ಇಲ್ಲ. ಅವ್ರ ಮನೆ ಹತ್ರ ಹೋದ್ರೆ ಶಿವಲಿಂಗಣ್ಣ ಅವ್ರು ಅವೈಲೇಬಲ್ ಇಲ್ಲ. ಯಾವಾಗಲೂ ಬೆಂಗಳೂರಲ್ಲಿ ಇರೋದು ಬಿಟ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಲಿಂಗಣ್ಣ ಅರಸೀಕೆರೆ ಜನತೆ ಕೈಗೆ ಸಿಗ್ತಾ ಇರುವಂತದ್ದು ಒಂದು ದುರಂತನೇ ಸರಿ. ಈಗ ರಾಗಿ ನಾಫಿಡ್ ಕೇಂದ್ರದ ಬಗ್ಗೆ ನಿಮ್ಗಳ ಗಮನಕ್ಕೂ ಬಂದಿದೆ. ಬಹಳ ರಾಜ್ಯದಲ್ಲೇ ಒಂದು ಫೇಮಸ್ ಬಿರುದನ್ನು ಕೂಡ ನಮ್ಮ ಅರಸೀಕೆರೆ ಶಾಸಕ ಶಿವಲಿಂಗಣ್ಣಗೆ ಸದನದಲ್ಲೇ ಕೊಟ್ಟರು. ಇವರು ಕೂಡ ಅದನ್ನ ಹೇಳ್ಕೊಂಡು ನೃತ್ಯನೂ ಕೂಡ ಮಾಡಿದ್ರು. ರಾಗಿ ಕಳ್ಳ ಅಲ್ಲ ಕೊಬ್ಬರಿ ಕಳ್ಳ ಅನ್ನೋ ನೃತ್ಯನ ಶಿವಲಿಂಗಣ್ಣನೇ ಮಾಡಿದ್ರು. ಈ ರಾಗಿ ಕಳ್ಳ ಯಾಕೆ ಕರೀತಾರೆ ಅನ್ನೋದಕ್ಕೆ ನೀವು ಅರಸೀಕೆರೆ ರೈತರಿಗೆ ಕೇಳಿದ್ರೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಿಮಗೆ ಬೇಸರ ಅನಿಸ್ಬೋದು, ಆಶ್ಚರ್ಯ ಅನಿಸ್ಬೋದು. ರೈತರ ಪರಿಸ್ಥಿತಿ ಹೇಗಿದೆ ಈ ಬಿಸಿಲಲ್ಲಿ. ಆಚೆ ಕಡೆ ಮಧ್ಯಾಹ್ನ 11 ಗಂಟೆ ಮೇಲೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಅಂತ ಬಿರು ಬಿಸಿಲಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ತಗೊಂಡು ಬಂದು ನಾನು ನಂಬಲ್ಲ 3.5-4 ಕಿಲೋಮೀಟರ್ ಕ್ಯೂ ಇರುತ್ತೆ. ಕಣಕಟ್ಟೆ ಅಂತ ದೊಡ್ಡ ಹೋಬಳಿ ಜೇಸಿಪುರದಲ್ಲಿ ಒಂದೇ ರಾಗಿ ಕೇಂದ್ರ. ನಮ್ಮಲ್ಲಿ ಏನ್ ದುರಂತ ಅಂದ್ರೆ ನಮ್ಮಲ್ಲಿ ರಾಗಿ ಸಂಗ್ರಹ ಆಗಿದ್ರೆ ಅರ್ಕಲುಗಳು ವೇರೋಸಿ ಕಳಿಸ್ಬೇಕು ಲಾರಿ, ಅದು ಹೋಗಿ ಬರೋವರೆಗೂ ನಾವು ಕಾಯ್ಬೇಕು. ರಾಗಿ ಕೇಂದ್ರದಲ್ಲಿ ಇರುವಷ್ಟು ಭ್ರಷ್ಟಾಚಾರ ಅದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಳಗೊಬ್ಬ ರೈತ ಒಳಗೆ ಎಂಟ್ರಿ ಆಗಬೇಕು ಅಂತಾನೆ ವಾಚ್ಮನಿ 100 ರೂಪಾಯಿ ಕೊಡೋದ್ರಿಂದ ಹಿಡಿದು ಆ ಚೀಲದ ದುಡ್ಡು ಮತ್ತು ಆ ರಾಗಿನ ಇಳಿಸಿ ಅದನ್ನ ತೂಕದ ಯಂತ್ರದ ಮೇಲೆ ಇಡುವಂತವನು ಎಷ್ಟೇ ಚೆಲ್ಲಿದ್ರು ಅದನ್ನ ವಾಪಸ್ ರೈತ ಹಾಕೊಳ್ಳೋಂಗಿಲ್ಲ. ಅಂತ ದುಸ್ಥಿತಿ. ಕಣ್ಣೆದುರಿಗೆ ತಂದ್ರಾಗಿ ಬಿದ್ದು ಚೆಲ್ಲಾಡಿ ಲೂಟಿ ಹೊಡೆದ್ರು ಕೇಳಂಗಿಲ್ಲ. ಮತ್ತೆ ಅವನು ಅದನ್ನ ತಗೊಳ್ಬೇಕು ಅಂದ್ರೆ ಅವನಿಗೆ ಒಂದಷ್ಟು ಲಂಚ ಕೊಡ್ಬೇಕಂತ ದುಸ್ಥಿತಿ. ನನಗೊಬ್ರು ರೈತ ಮತ್ತೊಬ್ಬ ಅಧಿಕಾರಿ ನನಗೆ ಹೇಳಿದಂತ ಮಾಹಿತಿ, 50 ಕ್ವಿಂಟಾಲ್ ರಾಗಿನ ಒಬ್ಬ ರೈತ ಬಿಡ್ಬೇಕು ಅಂತಂದ್ರೆ 11,000 ರೂಪಾಯಿ ಅವನು ಖರ್ಚು ಬರ್ತಾ ಇದೆ, ಲಂಚದ ರೂಪದ ಖರ್ಚು ಬರ್ತಾ ಇದೆ. ಇದನ್ನ ಯಾರು ಹೇಳೋರು ಕೇಳೋರಿಲ್ಲ. ಇದನ್ನ ಕೇಳಬೇಕಾದಂತ ಶಿವಲಿಂಗಣ್ಣ ಪ್ರಧಾನ ಮಂತ್ರಿಗಳಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲಿ ಉಳಿಸ್ಬೇಕು ಹೆಂಗ್ ಉಳಿಸ್ಬೇಕು ಅನ್ನೋದನ್ನ ಸಲಹೆ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ ಬಿಟ್ರೆ ನಮ್ಮ ಅರಸೀಕೆರೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಮೂರನೇದು ಸರ್ವೇಯರ್ಗಳ ಸಮಸ್ಯೆ. ನಮ್ಮಲ್ಲಿ ಸುಮಾರು ಹೆಚ್ಚು ಕಡಿಮೆ 5-6 ತಿಂಗಳಿನಿಂದ